2026 ವರ್ಷವು ಶನಿಯ ಸಾಡೆಸಾತಿಯ ಪ್ರಭಾವ ಯಾವ ರಾಶಿಯ ಮೇಲೆ ಇರಲಿದೆ? ಶನಿಯು ಕೆಟ್ಟ ಕರ್ಮಗಳನ್ನು ಮಾಡುವವರನ್ನು ಶಿಕ್ಷಿಸುತ್ತಾನೆ. ಮತ್ತೊಂದೆಡೆ ಒಳ್ಳೆಯ ಕರ್ಮಗಳನ್ನು ಮಾಡುವವರನ್ನು ಅವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಅವನ ಅನುಗ್ರಹದಿಂದ ವ್ಯಕ್ತಿಗಳು ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಪಡೆಯುತ್ತಾರೆ. ಜ್ಯೋತಿಷಿಗಳ ಪ್ರಕಾರ ಶನಿ ದೇವ ಮುಂದಿನ ವರ್ಷ 2 ಬಾರಿ ತನ್ನ ಗತಿಯನ್ನು ಬದಲಾಯಿಸುತ್ತಾನೆ. ಇದು ಅನೇಕ ರಾಶಿಗಳಿಗೆ ಅವರ ಅನುಗ್ರಹ, ಭಾವನೆಗಳ, ಗ್ರಹಗಳ ಸ್ಥಾನ ಮತ್ತು ಕ್ರಿಯೆಗಳ ಆಧಾರದ ಮೇಲೆ ಫಲಿತಾಂಶಗಳನ್ನು ತರುತ್ತದೆ. ಇವುಗಳಲ್ಲಿ 3 ರಾಶಿಗಳು ತಮ್ಮ ಜೀವನದಲ್ಲಿ ಅನುಕೂಲಕರ ಮತ್ತು ಪ್ರತಿಕೂಲವಾದ ಸಂದರ್ಭಗಳನ್ನು ಎದುರಿಸಬಹುದು. ಮೊದಲನೇ ರಾಶಿ ಮೇಷರಾಶಿ. ಶನಿದೇವನು ಮೀನರಾಶಿಯಲ್ಲಿ ಇರುವುದರಿಂದ ಮೇಷರಾಶಿಯವರು ಸಾಡೆಸಾತಿಯ ಮೊದಲ ಹಂತವನ್ನು ಅನುಭವಿಸುತ್ತಾರೆ. ಸಾಡೆಸಾತಿಯ ಮೊದಲ ಹಂತದಲ್ಲಿ ಶನಿಯ ಪ್ರಭಾವವು ಮೆದುಳಿನ ಮೇಲೆ ಹೆಚ್ಚು ಇರುತ್ತದೆ. ಸಾಡೆಸಾತಿಯ ಸಮಯದಲ್ಲಿ ಅನೇಕರು ಶನಿದೇವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಆದಾಗ್ಯೂ ಧಾರ್ಮಿಕವಲ್ಲದ ಚಟುವಟಿಕೆಗಳಲ್ಲಿ ತೊಡಗಿರುವವರು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು. ವ್ಯವಹಾರವು ಏರಿಳಿತಗಳನ್ನು ಅನುಭವ ತಮ್ಮ ಮಗನ ಬಗ್ಗೆ ಕಾಳಜಿ ಇರಬಹುದು. ಕಠಿಣ ಪರಿಶ್ರಮದ ಮೂಲಕ ಯಶಸ್ಸು ಬರುತ್ತದೆ. ಶನಿಯ ಹಿಮ್ಮುಖ ಸ್ಥಿತಿಯಲ್ಲಿ ವಾಹನ ಚಲಾಯಿಸುವಾಗ ಅಥವಾ ಪ್ರಯಾಣಿಸುವಾಗ ಜಾಗರೂಕರಾಗಿರಿ. ಕುಂಭರಾಶಿ. ಕುಂಭರಾಶಿಯವರು ಸಾಡೆಸಾತಿಯ ಅಂತಿಮ ಹಂತದಲ್ಲಿದ್ದಾರೆ. ಇದರ ಪ್ರಭಾವ ಪಾದಗಳ ಮೇಲೆ ಇರುತ್ತದೆ. ಸರಳವಾಗಿ ಹೇಳುವುದಾದರೆ ಸಾಡೆಸಾತಿಯ ಮೊದಲ ಹಂತವು ಮೆದುಳನ್ನು, 2ನೇ ಹಂತವು ಹೃದಯವನ್ನು ಮತ್ತು 3ನೇ ಹಂತವು ಪಾದಗಳನ್ನು ಪರಿಣಾಮ ಬೀರುತ್ತದೆ. ಈ ಅವಧಿಯಲ್ಲಿ ಮಾನಸಿಕ ಆತಂಕ ಎದುರಿಸಬಹುದು. ಆರ್ಥಿಕ ತೊಂದರೆಗಳು ಉಂಟಾಗಬಹುದು. ಶತ್ರುಗಳ ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ ಪ್ರಯಾಣದ ಸಮಯದಲ್ಲಿ ಗಾಯಗೊಳ್ಳುವ ಅಪಾಯವಿದೆ. ವಾದಗಳನ್ನು ತಪ್ಪಿಸಿ. ಶನಿಯ ಹಿಮ್ಮುಖ ಚಲನೆಯ ಸಮಯದಲ್ಲಿ ದೀರ್ಘಕಾಲದ ಕಾಯಿಲೆಗಳು ಸಮಸ್ಯೆಯಾಗಬಹುದು. ಮೀನರಾಶಿ. ಪ್ರಸ್ತುತ ನ್ಯಾಯದ ದೇವರು ಶನಿದೇವನು ಮೀನರಾಶಿಯಲ್ಲಿದ್ದಾನೆ. ಇದರ ಪರಿಣಾಮವಾಗಿ ಮೀನರಾಶಿಯವರು ಸಾಡೆಸಾತಿಯ 2ನೇ ಹಂತವನ್ನು ಅನುಭವಿಸುತ್ತಿದ್ದಾರೆ. ಶನಿಯ ಸಾಡೆಸಾತಿಯ ಸಮಯದಲ್ಲಿ ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಅನಗತ್ಯ ಚಿಂತೆಗಳಿಂದ, ವಿಶೇಷವಾಗಿ ಭವಿಷ್ಯದ ಬಗ್ಗೆ ಭಯದಿಂದ ನೀವು ತೊಂದರೆಗೊಳಗಾಗುತ್ತೀರಿ. ವೈಯಕ್ತಿಕ ಸಂದರ್ಭಗಳಲ್ಲಿ ಭಿನ್ನಾಭಿಪ್ರಾಯ ಸಾಧ್ಯ. ಆರ್ಥಿಕ ನಷ್ಟದ ಸಾಧ್ಯತೆಗಳು ಇವೆ. ನೀವು ಪ್ರತಿಕೂಲ ಆರೋಗ್ಯ ಪರಿಸ್ಥಿತಿಗಳನ್ನು ಸಹ ಅನುಭವಿಸಬಹುದು. ಶನಿಯ ಹಿಮ್ಮುಖ ಚಲನೆಯ ಸಮಯದಲ್ಲಿ ವಿಶ್ವಾಸಾರ್ಹ ಜನರ ಬಗ್ಗೆ ಎಚ್ಚರದಿಂದಿರಿ.